राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ಪಾರ್ವತಿ ಪದೇ ಶಿವರ ರಮಾ. जय जय राम कृष्ण हरे 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 जय जय राम कृष्ण हरे। बोला पुंडली श्री ज्ञानदेव राजा मुळी देह त्रिगुणाचा रज तम सत्वाचा त्याही मध्ये सत्वाचा उत्तम गुण ठोब्बार कुमाई ठोब्बार कुमाई ठोब्बार कुमाई बोला पुंडली गवर्वा श्री ज्ञानदेव राजा महाराज. ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರಾಧಿಪತಿ ಭವರೋಗ ವೈದ್ಯ ಶ್ರೀ ಸದ್ಗುರು ರುಕ್ಮಾಂಗದ ಪಂಡಿತ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಲ್ಲಿ ಏನು ಕರ್ಲ ಮಾಡ್ತೀವಿ, ನಮ್ಮೆಲ್ಲರ ಭಾಗ್ಯ ಪ್ರತಿ ವರ್ಷ ಏಕಾದಶಿಯ ದಿನ ನಮ್ಮ ಕುಬಕಡ್ಡಿ ಮಂಡಳಿ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರ ಅಂತ ಅನ್ನೋದಕ್ಕಿಂತ ಇಲ್ಲೇ ಮಹಾರಾಜರು ಅಂದರೆ ಸದ್ಗುರು ರುಕ್ಮಾಂಗದ ಮಹಾರಾಜರ ಇಚ್ಛಾ ಕುಬಕಡ್ಡಿ ಮಹಾರಾಜರ ಶಿಷ್ಯರು ಬಂದು ಇಲ್ಲಿ ಸೇವೆಯನ್ನು ಮಾಡಲಿ ಅನ್ನುವಂಥದ್ದು ಇದ್ದಾಗೆ ನಾವೆಲ್ಲರೂ ಬರ್ತೇವೆ. ಬಹಳ ಅದ್ಭುತವಾದಂತಹ ಒಂದು ಸ್ಥಾನ,
ಪವಿತ್ರವಾದಂತಹ ಸ್ಥಾನ. ಅಂಥ ಸ್ಥಾನದ ಅಧಿದೇವತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪಂಢರಿನಾಥ, ರುಕ್ಮಿಣಿ ಸಹಿತ ಪಂಢರಿನಾಥನಿಗೂ ಸಹಿತ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿಯ ಒಂದು ವ್ಯವಸ್ಥಾಪಕ ಮಂಡಳಿ ಆಗಲಿ, ಪದಾಧಿಕಾರಿಗಳಾಗಲಿ, ಇವರೆಲ್ಲರಿಗೂ ನನ್ನ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸತ್ಸಂಗದ ನಿಮಿತ್ತ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಮುಳಿ ದೇಹ ತ್ರಿಗುಣಾಚ, सत्व रज तमाचा, त्याहीमध्ये सत्वाचा उत्तम गुण ಅಂತೇಳಿ ಸಮರ್ಥರು ಬ್ರಹ್ಮನ ಒಂದು ಸಂಕಲ್ಪದಿಂದ ಉತ್ಪತ್ತಿಯಾದಂತಹ ಮೂಲಮಾಯೆ ಅರ್ಥಾತ್ ಪ್ರಕೃತಿ ಪುರುಷ, ಆ ಮೂಲಮಾಯೆಯಲ್ಲಿ ಉತ್ಪನ್ನವಾಗಿರುವಂತಹ ಗುಣಮಾಯೆಯೊಳಗೆ ತಮೋಗುಣದಿಂದ ಉದ್ಭವವಾಗಿರುವಂತಹ ಅವಿದ್ಯಾಮಾಯೆ, ಅವಿದ್ಯೆ ಮಾಯೆಯಿಂದ ಉತ್ಪತ್ತಿಯಾಗಿರುವಂತಹ ಪಂಚಭೂತಗಳು, ಪಂಚಗುಣಗಳು, 4 ಪ್ರಕಾರದ ಜೀವಿಗಳು, 4 ಪ್ರಕಾರದ ವಾಣಿಗಳು ಉತ್ಪತ್ತಿಯಾದವು. ಇದು ಸೃಷ್ಟಿಯ ಕ್ರಮ. ಮೂಲಮಾಯೆಯಲ್ಲಿ ಉದ್ಭವ ಆಗಿರುವಂತಹ ಗುಣಮಾಯಿಯೊಳಗೆ 3 ಗುಣಗಳು ಉತ್ಪತ್ತಿಯಾದವು. ಆ 3 ಗುಣಗಳು ಯಾವಂದ್ರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಸಮರ್ಥರಂತಾರ ಇಲ್ಲಿರುವಂತಹ ಎಲ್ಲ ಜೀವರಾಶಿಯೊಳಗೂ ಈ 3 ಗುಣಗಳವಂತ. ಮುಳಿ ದೇಹ ತ್ರಿಗುಣಾಚ, ಪ್ರತಿಯೊಂದು ಶರೀರ 3 ಗುಣದಿಂದ ಆವರಿಸಿದ. ಆ 3 ಗುಣದ ವಿಶೇಷತೆ ಏನಂದ್ರೆ ಸತ್ವಗುಣೇ ಭಗವದ್ಭಕ್ತಿ, ಶ್ರೇಷ್ಠವಾದಂತಹ ಉತ್ತಮವಾದಂತಹ ಈ ಭವಸಾಗರವನ್ನು ದಾಟಿಸಲಿಕ್ಕೆ ಆಧಾರವಾಗಿರುವಂತಹ ಗುಣ ಯಾವುದು ಅಂದ್ರೆ ಅದು ಸತ್ವಗುಣ. ಎರಡನೇದ್ದು ರಜೋಗುಣ. ರಜೋಗುಣೇ ಪುನರಾವೃತ್ತಿ. ರಜೋಗುಣ ತಿರುಗಿ ಮುರುಗಿ ಗರ್ಭವಾಸದ ದುಃಖವನ್ನು ಅನುಭವಿಸಲಿಕ್ಕೆ ಹಚ್ಚುವಂಥ ಗುಣ ಯಾವುದು ಅಂದ್ರೆ ಅದು ರಜೋಗುಣ. ಇನ್ನು ತಮೋಗುಣೇ ಅಧೋಗತಿ ಪಾವತಿ ಪ್ರಾಣಿ. ತಮೋಗುಣದಿಂದ ಅಧೋಗತಿ ಅಂದ್ರೆ ಮನುಷ್ಯರಾಗಿ ಸಹಿತ ಹುಟ್ಟುವುದಲ್ಲ, ನೀಚ ಯೋನಿಗಳ ಹುಟ್ಟುವಂತಹ ಒಂದು ವ್ಯವಸ್ಥೆ ಏನದಲ್ಲ ತಮೋಗುಣದಿಂದ ಅದ. ಈ ವಿಚಾರವನ್ನು ನಾವು ಯಾಕೆ ಇಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ, ನಿರಾಕಾರನಾದಂತಹ ಪರಬ್ರಹ್ಮ ಸ್ವರೂಪ ಆಕಾರ ತಗೊಂಡು ಬಂದು ಸದ್ಗುರು ರೂಪದಿಂದ ಬಂದು ನಮ್ಮೆಲ್ಲರ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನದ ಸತ್ಯವನ್ನು ತಿಳಿಸುವ ಸಂಬಂಧ ಬಂದಂತಹ ಆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪ ಅನೇಕ ಅವತಾರಗಳನ್ನು ತೊಟ್ಟುಕೊಂಡು ಬಂದ. ಸಂತರು, ಜ್ಞಾನಿಗಳು, ಶರಣರು, ದಾಸರು ಇವೆಲ್ಲರೂ ಆ ನಿರಾಕಾರ ನಿರ್ಗುಣ ಪರಬ್ರಹ್ಮನ ಅಂಶಾವತಾರವೇ ಇವು. ಇವರು ಒಮ್ಮೆ ಬರಲಿಲ್ಲ, ಬರ್ಕೋತನೇ ಇದ್ದರು, ಬರ್ಕೋತನೇ ಇದ್ದಾರ, ಮುಂದೆ ಬರ್ಕೋತನೇ ಇರ್ತಾರ. ಇದು ಯಾಕೆ? ಇದು ಪ್ರಶ್ನೆ. ಒಮ್ಮೆ ಮನುಷ್ಯನನ್ನು ಸುಧಾರಿಸಿದ ಮೇಲೆ ಅವ ಸದ್ಗತಿ ಹೊಂದಬೇಕು. ಆದ್ರೆ ಹಂಗೆ ಯಾಕೆ ಆಗವಲ್ತು ಅಂದ್ರೆ ಈ ಗುಣಗಳ ಪ್ರಭಾವನೆ ಅಂತಾರೆ. ನಮ್ಮಲ್ಲಿ ಯಾವ ಗುಣ ಹೆಚ್ಚಾಗ್ತದ ಆ ಗುಣಗಳ ಒಂದು ಪ್ರಭಾವ ನಮ್ಮೆದುರಿಗೆ ಕಾಣಿಸ್ತದ. ಸತ್ವಗುಣ ನಮ್ಮಲ್ಲಿ ಹೆಚ್ಚಾಯ್ತು ಅಂದ್ರು ಸಾತ್ವಿಕ ಒಂದು ಲಕ್ಷಣಗಳನ್ನು ನಮ್ಮಲ್ಲಿ ಪ್ರಾಪ್ತ ಆಗ್ತಾವೆ. ಇವತ್ತಿನ ದಿವಸ ಸತ್ಸಂಗ ಅಂತ ಯಾಕಂದ್ರೆ ಅಂದ್ರೆ ಸತ್ವಗುಣಗಳಿಂದ ಕೂಡಿರುವವರ ಸಂಗಿದು. ಆ ಸತ್ವಗುಣದಿಂದ ಕೂಡಿರುವಂತಹ ಈ ಜನರ ಸಂಘ ಏನದರ, ಈ ಗುಣದ ಒಂದು ಪ್ರಭಾವ ಏನದ ಅಂದ್ರೆ ಭಗವಂತನ ಭಕ್ತಿ ನಮಗೆ ನಿಮಗೆ ಎಲ್ಲರಿಗೂ ಮಾಡಬೇಕು ಅನಿಸ್ಯದ ಅಂಥೇಳಿ ನಾವು ಬಂದೆವು.
ಮತ್ತು ಇದೇ ಗುಣನೂ ಯಾವಾಗಲೂ ಇರ್ತದನೋ ಇಲ್ಲ. ಅವ್ರಂತಾರ ಏಕ ಏತ ಧೋನಿ ಜಾತಿ ನಿಘೋನಿಯ. ಈ ಮೂರೂ ಗುಣದ ಒಂದು 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 ಚಂಚಲತೆ ಹೆಂಗದ ಅಂದ್ರೆ ಒಂದು ಬಂದರೆ ಎರಡು ಹೋಗ್ತಾವಂತ. ಈಗ ನಿಮಗೆ ಸತ್ತು ಗುಣ ಬಂದದ, ಹಿಂಗಾಗಿ ರಜೋಗುಣನೂ ನಮ್ಮಲ್ಲಿಲ್ಲ, ಪ್ರಪಂಚದ ಕಡೆ ನೆನಪಿಲ್ಲ, ತಮೋ ಗುಣದಲ್ಲಿ ಕೆಟ್ಟ ವಿಚಾರ ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಸತ್ತು ಗುಣ ಅದ. ಇಲ್ಲಿಂದ ನಾವು ಹೊರಗೆ ಹೋದೆವು ಅಂದ್ರೆ ರಜೋಗುಣ ಆವರಿಸ್ತದ, ಅಂದ್ರೆ ಮನೆ ಕಡೆ ನೆನಪಾಗ್ತದೆ. ಆಮೇಲೆ ಯಾರೇ ಏನೇ ಪ್ರಮಾದ ಮಾಡಿದ್ರು ಸಹಿತ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ, ಆವಾಗ ತಮೋ ಗುಣ ಆವರಿಸಿರ್ತದೆ. ಈಗ ಮನುಷ್ಯ ಯಾಕೆ ತಿರುಗಿ ಮುರುಗಿ ಹುಟ್ಟಬೇಕಾತು? ಗರ್ಭವಾಸದ ದುಃಖ ದಾರುಣ ಇದ್ರೂ ಸಹಿತ ಹುಟ್ಟುತ್ತೇವೆ ನಾವು. ಯಾಕ್ರಿ ನಿಮಗೆಲ್ಲರಿಗೂ ಗೊತ್ತದ, ಹುಟ್ಟುವುದೇನು ಸಹಳಿಲ್ಲ. ಮನುಷ್ಯನಾಗಿ ಹುಟ್ಟಿದ್ರೆ ಇಷ್ಟು ಗರ್ಭವಾಸದ ದುಃಖ ಅನುಭವಿಸಬೇಕು. ಇನ್ನು ಪ್ರಾಣಿ ಜೀವಿ ಪಕ್ಷಿ ಇವೆಲ್ಲ ಆಗಿ ಹುಟ್ಟಬೇಕಾದ್ರೆ ಅವ್ರ ಪರಿಸ್ಥಿತಿ ಹಂಗದ ವಿಚಾರ ಮಾಡಿರಿ. ಇಲ್ಲಿ ಎಲ್ಲ ವ್ಯವಸ್ಥೆ ಅದ, ಡಾಕ್ಟ್ರ್ ಇದ್ದಾರೆ, ರೊಕ್ಕದ ಎಲ್ಲ ಏನಪ್ಪ ಸುವಿಧವನ್ನು ಈ ಮನುಷ್ಯ ಜನ್ಮದೊಳಗೆ ಮಾಡ್ಲಿಕ್ಕೆ ಬರ್ತದೆ. ಉಳಿಕಿದ ಜೀವಿಗಳಾಗಿ ನಾವು ಹುಟ್ಟಿದೇವಂದ್ರೆ ಎಷ್ಟು ತೊಂದರೆ ಅದ, ನಾವು ಹುಟ್ಟುತ್ತೇವಂತಾರೆ ಅವರು. ಯಾಕಂದ್ರೆ ನಿಮ್ಮೊಳಗೆ ನೀವು ಹೊಕ್ಕಿ ನೋಡುವಲ್ರಿ ಆಗಿರಿ. ನಮ್ಮೊಳಗೆ ನಾವು ಹೊಕ್ಕಿ ಏನು ನೋಡ್ಬೇಕಂದ್ರೆ ನನ್ನಂತಲ್ಲಿ ಸತ್ತು ಗುಣ ಪ್ರಧಾನ ಅದನೋ ಇಲ್ಲೋ. ಈ ನಮ್ಮನ್ನು ಪಹಾವೇ ಆಪಣಾಸಿ ಆಪಣ ಯಾನಾವ ಜ್ಞಾನ ಅಂದ್ರೆ ನಮ್ಮನ್ನು ನಾವು ಹೊಕ್ಕಿ ನೋಡಬೇಕು. ಸಾತ್ವಿಕ ಅರಿವಿಗಳನ್ನು ಹಾಕ್ಕೊಂಡೆವು, ಸಾತ್ವಿಕ ವೇಷವನ್ನು ಧರಿಸೆವು, ಸಾತ್ವಿಕರ ಗತೆ ವರ್ತನ ಮಾಡ್ತೇವೆ. ಆದರೆ ಒಳಗಿರುವಂಥ ಗುಣ ಯಾವುದನ್ನುವಂಥದ್ದನ್ನು ನಾವೇ ಶೋಧ ಮಾಡಬೇಕು. ಇರಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಮತ್ತೆ ಹುಟ್ಟಬೇಕಾಗ್ತದೆ. ಮತ್ತೆ ಹುಟ್ಟುವುದು, ಮತ್ತೆ ಗರ್ಭವಾಸ. ಯಾಕೆ ಹುಟ್ಟುತ್ತೇವೆ ಗೊತ್ತಿಲ್ಲ, ಯಾಕೆ ಸಾಯ್ತೇವೆ ಗೊತ್ತಿಲ್ಲ. ಈ ಗೊತ್ತಿರಲಾರ್ದ ಅಜ್ಞಾನದಿಂದ ಈ ಗರ್ಭವಾಸದ ಚಕ್ರದೊಳಗೆ ಏನು ತಿರುಗುತ್ತೇವಲ್ಲ, ಇದೇ ಅಜ್ಞಾನ, ಇದೇ ಈ ಸೃಷ್ಟಿಯ ಒಂದು ಕ್ರಮ ಅದ. ಈ ಕ್ರಮದೊಳಗೆ ನಾವೆಲ್ಲರೂ ಇಂಥ ಒಂದು ಉತ್ಸವಾದಿಗಳೊಳಗೆ ಭಾಗವಹಿಸಿ ಒಳ್ಳೆಯ ವಿಚಾರಗಳನ್ನು ಮಹಾತ್ಮರಿಂದ ಕೇಳಿ ಒಳ್ಳೆಯ ಗುಣಗಳನ್ನು ಧಾರಣ ಮಾಡಿಕೊಂಡು ಅವನ್ನ ನಮ್ಮ ಜೀವನದಾಗ ಅಳವಡಿಸಿಕೊಂಡು ಒಳ್ಳೆಯ ಆಹಾರ, ಒಳ್ಳೆಯ ವಿಹಾರ, ಒಳ್ಳೆಯವರ ಸಂಘ, ಒಳ್ಳೆಯ ವಿಚಾರ, ಒಳ್ಳೆಯ ಗ್ರಂಥಗಳ ಒಂದು ಶೋಧ ಇವನ್ನೆಲ್ಲ ಮಾಡ್ಕೊಂಡು ಮಹಾತ್ಮರ ಅನುಗ್ರಹ ನಾವು ತಗೊಂಡೇವು ಅಂದ್ರೆ ಮಾತ್ರ ಈ ಗರ್ಭವಾಸದ ದುಃಖ ನಮ್ಮಿಂದ ಅದರಿಂದ ನಾವು ಪಾರಾಗ್ಲಿಕ್ಕಾಗ್ತದೆ. ಇರ್ಲಿಕ್ಕಂದ್ರೆ ಇದೇನು ಸಾಮಾನ್ಯ ಅಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜರು 12 ಅಭಂಗದೊಳಗೆ ಮೊದಲನೇ ಅಭಂಗನೇ ಇದನ್ನಿಟ್ರು. ಹರಿ ಜನ್ಮತೆचे मूळ पाहिले शोधून, जन्मतेचे मूळ, जन्मतेचे मूळ पाहिले शोधून, जन्मतेचे मूळ पाहिले शोधून, दुःखाची कारण जन्म घ्यावा, दुःखाची कारण जन्म घ्यावा, जन्माचे मूळ, पाप पुण्य करुणी जन्म येतो प्राणी, पाप पुण्य करुणी जन्म येतो प्राणी, नरदेहा येऊनी हानी केली, नरदेहा येऊनी हानी केली, जन्माचे ते मूळ, राजा तम सत्व आहे ज्याचे अंगी, रजतम सत्व आहे ज्याचे अंगी, याचे गुण जगी वाय गेला, याचे गुण जगी वाय गेला, वाय गेला, जन्माचे मूळ,
ಮಣದೆ ಕಾಯ ನರಕತಿ ಕೇವಲ. ತಮೋಗುಣ ಅಂದ್ರೆ ಏನು? ಕೇವಲ ನರಕಿದ್ದಂಗ ಅಂತದು. ತಮ ಮಣದೆ ಕಾಯ ನರಕತಿ ಕೇವಲ ರಜತೋ ಸಬಳ ಮಾಯಾಜಾಲ. ಮೂರು ಗುಣದ ಲಕ್ಷಣಗಳನ್ನು ತುಕೋಬರಾಯರು ಹೇಳಿಕತ್ತಾರ. ತಮ ಮಣದೆ ಕಾಯ ನರಕತಿ ಕೇವಲ ರಜತೋ ಸಬಳ ಮಾಯಾಜಾಲ. ತುಕಾ ಮನೆ ಏತೆ जन्म देते मूळ पाहिले तो जन्म देते मूळ सुखाची कारण जन्म घ्यावा. दुःखाची कारण जन्म घ्यावा. जन्म घ्यावा. जन्म देते मूळ जन्म देते मूळ जन्म देते मूळ पाहिले शोध पाहिले शोध पाहिले शोधून ठोपार कुमारी ठोपार कुमारी ठोपार कुमारी बोला पुंडली श्री ज्ञानदे राजा. ತುಕೋಬರಾಯರು ತಮ್ಮ ಅವತಾರ ಕಾರ್ಯದೊಳಗೆ ಬರದ ಅಭಂಗಗಳು ಎಷ್ಟು ಅಂದ್ರೆ 5,01,34,000 ಅಭಂಗಗಳನ್ನು ಈ ಭೂಮಿಯ ಮೇಲೆ ರಚಿಸಿದ್ರು ಅವರು. 5 ಅಂಗ್ರಿ 4 ಅಲ್ಲನ್ನು ಬೇಡ್ರಿ, 5 ಅದು. ನೀವು ವೇದಾಸ್ಯ ಅಭಂಗ ಒಂದು ಅಭಂಗವನ್ನು ನೋಡಿದ್ರಿ ಅಂದ್ರೆ ಅವ್ರ ಲೆಕ್ಕ ಹೇಳ್ಯಾರ. ऐशिये अभंग झालीसे भूतळी 5 अंतराळी पत्रिकेची 34,00,01,05 सांगोनिया साच गेला तुका. ಇಷ್ಟೊಂದು ಅಭಂಗಗಳನ್ನು ಭೂಮಿಯ ಮೇಲೆ ಎಷ್ಟು ವಯಸ್ಸಿನಾಗ ರಚಿಸಿದ್ರು ಅಂದ್ರೆ ಕೇವಲ 52 ವರ್ಷದೊಳಗೆ. 52 ವರ್ಷದೊಳಗೆ ಜಗತ್ ಕಲ್ಯಾಣಕ್ಕಾಗಿ ರಚಿಸಿದಂತಹ ಅಭಂಗಗಳು ಇಷ್ಟಕ್ಕೆ ಮುಗಿಲಿಲ್ಲ. ದೇವಲೋಕದಿಂದ ವಿಮಾನ ಬಂತ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ನಡಿಪಾಯನ ಮುಗೀತು ಅಂತೇಳಿ. ಅದು ಹೋದ್ಮೇಲೆ ದೇವಲೋಕಕ್ಕೆ ಅವ್ರನ್ನ ಕರ್ಕೊಂಡು ವಾಲಿ. ಯಾಕಂದ್ರೆ ವೈಕುಂಠಕ್ಕೆ ಶರೀರವಾಗಿ ಹೋದವ್ರು ಯಾರಾದರೂ ಇದ್ರೆ ಅವರು ಸಂತ ತುಕೋಬರಾಯರು. ठोब्बार कुमाई ठोब्बार कुमाई. ಹೋ ಏನಾಯ್ತು ಅಂದ್ರೆ ಅವರು ವೈಕುಂಠಕ್ಕೆ ಹೋದ್ರು. ನಿಳೋಬಾರಾಯರು ಇದ್ದಿದ್ದಿಲ್ಲ ಅವಾಗ, ಅವ್ರ ಶಿಷ್ಯರು. ಅವರು ನಾ ಇರ್ಲಾರ್ದಾಗ ನನ್ನ ಗುರುನಾಥ್ ಹೋದಲ್ಲ ಅಂತೇಳಿ ಇಷ್ಟು ದುಃಖ ಮಾಡ್ಕೊಳಿಕತ್ರು. ಆ ಜಾಗದಾಗ ಬಂದ ಉಳ್ಳಾಡ್ಲಿಕ್ಕತ್ರು. ಆವಾಗ ಸ್ವತಃ ತುಕೋಬರಾಯರು ಬರೆದಂಥ 12 ಅಭಂಗಗಳು ಸ್ವರ್ಗಲೋಕೆ ಹೂನಿ ಆಲೇ ಹೇ ಅಭಂಗ. ಸ್ವರ್ಗಲೋಕದಿಂದ ಬಂದಂಥ 12 ಅಭಂಗಗಳು ಇವು. ಇಲ್ಲಿ ಬರೆದದ್ದು ಅಲ್ಲವು. ವಿಚಾರ ಮಾಡ್ರಿ,
ಅಂಥ 12 ಅಭಂಗ 12 ಅಭಂಗಗಳನ್ನು ನಮ್ಮ ಮಹಾರಾಜರ ಸಂಪ್ರದಾಯದೊಳಗೆ ರಾತ್ರಿ ಭಜನೆಗೆ ಅವನ್ನ ಇಟ್ಟಾರ. ವಾರ್ಕರಿ ಸಂಪ್ರದಾಯದಾಗೂ 12 ಅಭಂಗಗಳಂತಾರೆ 12 ಅಭಂಗ. ಅಂದ್ರೆ ಇದು ಎಷ್ಟು ವಿಶೇಷ ಅಂದ್ರೆ ಅದ್ರಾಗ ಮೊದಲನೇ ಅಭಂಗದಾಗ ಅಂತಾರವರು ಜನ್ಮಾತೇಚೆ ಮೂಳ ಪಾಹಿಲೆ ಶೋಧುನ ದುಃಖಾಸಿ ಕಾರಣ ಜನ್ಮ. ಯಾವ ಕಾರಣಕ್ಕೆ ಬಂದಿಪ್ಪ ನೀನು ಇಲ್ಲಿ ಭೂಮಿಗೆ, ಯಾವ ಕಾರಣಕ್ಕೆ ಬಂದೆ ಅಂದ್ರೆ ಅವ್ರಂತಾರ ದುಃಖ ಭೋಗಿಸೋ ಸಂಬಂಧೇ ಬಂದಿ. ದುಃಖಾಸಿ ಕಾರಣ, ನೀನು ಎದಕ್ಕೆ ಬಂದಿ ಅಂದ್ರೆ ದುಃಖ ಭೋಗಿಸೋದಕ್ಕೆ ಬಂದಿ. ಮತ್ತು ಈ ದುಃಖದಿಂದ ನೀನು ನಿವೃತ್ತಿ ಆಗಬೇಕನ್ನುವಂಥ ವಿವೇಕ ನಿನಗೆ ಎಂದು ಬರ್ತದಪ್ಪ? ಅರಿವಿನ ಜನ್ಮಕ್ಕೆ ಬಂದು ಇಂಥ ಮಹಾತ್ಮರ ಸನ್ನಿಧಾನದಾಗ ಸತ್ಸಂಗಗಳನ್ನು ಮಾಡಿ ಸದ್ವಿಚಾರಗಳನ್ನು ಕೇಳಿ ನಿನ್ನನ್ನು ನೀ ಪರಿವರ್ತನೆ ಮಾಡಿಕೊಂಡು ನಿನ್ನಲ್ಲಿ ಯಾವ ಗುಣ ಪ್ರಬಲವಾಗಿರಬೇಕು ಅನ್ನುವಂಥದ್ದು ವಿಚಾರ ಎಂದು ಮಾಡವ ನೀನು? ಎಲ್ಲಿ ತನಕ ನಿನ್ನಂತಲೇ ಸತ್ತು ಗುಣ ವೃದ್ಧಿ ಆಗುವುದಿಲ್ಲ ಅಲ್ಲಿ ತನಕ ಈ ಬರುವುದು ಹೋಗುವುದು ತಪ್ಪುದಿಲ್ಲ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಹೋ. ಅದಕ್ಕವ್ರು ಸ್ವಚ್ಛ ಹೇಳಿದ್ರು, ದುಃಖಾಸಿ ಕಾರಣ, ದುಃಖ ಭೋಗಿಸ್ಲಿಕ್ಕೆ ಬಂದಿಪ್ಪ ನೀನು. ಮತ್ತು ನಮಗೆ ಸುಖ ಅನಿಸ್ಯದಲ್ರಿ, ಸುಖ ಅನ್ನುವಂಥದ್ದು ಭಾಸ ಆಗ್ಯದ ನಿನಗೆ. ನಿಜವಾಗಿಯೂ ಸುಖ ಅನ್ನುವಂಥದ್ದು ನಿನಗೆ ಅನಿಸ್ಯದ ಇಲ್ಲ. ನಮಗೆಲ್ಲರಿಗೂ ಸುಖ ಅನಿಸ್ಯದ. ಸ್ವಲ್ಪ ರೊಕ್ಕ ಬಂದ್ರೆ ಸುಖ ಅನಿಸ್ತದ, ಒಂದು ಮನೆ ತೊಗೊಂಡ್ರೆ ಸುಖ ಅನಿಸ್ತದ, ಲಗ್ನ ಆದ್ರೆ ಸುಖ ಅನಿಸ್ತದ, ಮಕ್ಕಳನ್ನ ಹಡಿದ್ರೆ ಸುಖ ಅನಿಸ್ತದ. ನಿಜವಾಗಿಯೂ ವಿಚಾರ ಮಾಡಿದರೆ ಯಾರು ಸುಖದಾಗಿದ್ದಾರಂತ ಕೇಳಿದ್ರೆ ಯಾರೂ ಸುಖದಾಗಿಲ್ಲ. ಯಾಕಂದ್ರೆ ಸುಖದ ಜಾಗದೊಳಗೆ ನಾವು ನಮ್ಮ ಮನಸ್ಸನ್ನು ಇಡ್ಲಿಕ್ಕೆ ತಯಾರಿಲ್ಲ. ಇದು ಸುಖದ ಜಾಗ. ಸಂತರ ಸಂಘ, ಸಂತರ ಚರಣ, ಇದು ಸುಖದ ಜಾಗ. ಹರಿ ಸುಖ ಏಕ ಹೇತಿ ಸುಖ ಏಕ ಸುಖ ಬಹುಪಾಯಿ ಸಂತಾಂಚ ಹಾಕ್ತಾಳ ಮನವೋ ನೀ ಕೇಳವ ಮನವೋ ನೀ ಕೇಳವ ಮನವೋ. ಅದಕ್ಕೆ ತುಕೋಪಾರಾಯಣ ನಿನಗೆ ಸುಖ ಬೇಕಾಗಿದಲ್ಲೋ, ಎಲ್ಲಿರು ಸಂತರ ಚಾನದೊಳಗಿರು, ಸಂತರ ಸಂಘದೊಳಗಿರು, ಮಹಾತ್ಮರ ಸನ್ನಿಧಾನದೊಳಗಿರು. ಯಾಕಂದ್ರೆ ಸುಖ ಏಕ ಹೇಚಿ ಠಾಯಿ, ಇಲ್ಲಷ್ಟೇ ಸುಖ ಅದ. ಮತ್ತೆ ಇಲ್ಲಿ ಇದ್ರು ಸಹಿತ ನಮಗೆ ಸುಖ ಯಾಕೆ ಅನಿಸಲ್ತು ಅಂದ್ರೆ ನೀನು ಸಾತ್ವಿಕರ ಸಂಘದೊಳಗಿದ್ರು ರಜೋಗುಣ ತುಂಬಿದ್ದಿಲ್ಲ. ಅಷ್ಟೇ ಯಾಕ ನಿನ್ನಂತಲ್ಲಿ ತಮೋಗುಣನೂ ಬಂದು ಸೇರ್ಕೊಳ್ಳಿಕ್ಕತ್ತದ. ಮತ್ತು ನೀ ಸಾತ್ವಿಕರ ಜೋಡಿ ಇದ್ರು ಸಹಿತ ನಿನಗೆ ಸುಖ ಹೆಂಗಾಗ್ತದೆ? ಭಗವಂತನ ಭಕ್ತಿ ಮಾಡಬೇಕಂತೇಳಿ ಯಾರ ಆತುರದಿಂದ ಈ ಸತ್ಸಂಗದಾಗ ಬರ್ತಾರಲ್ಲ ಅವ್ರಿಗೆ ಸುಖ ಸಿಗ್ತದೆ. ಹೆಂಗ ಮನೆ ಬಿಟ್ಟು ಬರಲಿ ಅಂತೇಳಿ ಗೋಳಾಡ್ಕೊತ ಬರ್ತಾರಲ್ಲ ಅವ್ರಿಗೆ ಇಲ್ಲಿ ಬಂದರೂ ಸುಖ ಸಿಗುದಿಲ್ಲ. ಹೌದಂತೀರ ನೀವು. ಇವತ್ತಿನ ದಿವಸ ಮಹಾತ್ಮರು, ಕೃಪಾಂತದ ಪಂಡಿತರು, ಮಹಾಜ್ಞಾನಿಗಳು, ಭವರೋಗ ವೈದ್ಯರು. ಅವರಿಗೆ ಭವರೋಗ ಅಂದ್ರೆ ನಮಗೆಲ್ಲ ಭವರೋಗದೊಳಗೆ ಬೆಂದೇವು ನಾವು. ನಮಗೆಲ್ಲ ಇರೋ ರೋಗ ಭವರೋಗನೇ. ಸುಭಾಷಿತಗಾರರಂತಾರ, ಕಾಮ ಕಲಂಕಿತೋ ಲೋಕೋ ಬಂಧುವೋ ಭವ ಬಂಧನ ಭೋಗ ಭವ ಮಹಾರೋಗ ತೃಷ್ಣಾ ಮೃಗ ತೃಷ್ಟಿಕ. ಯೋಗ ವಾಸಿಷ್ಠರು ಹೇಳ್ತಾರ, ಕಾಮ ಕಲಂಕಿತೋ ಲೋಕ. ನಾವು ಎಲ್ಲರೂ ಈ ವಿಷಯದ ಇಚ್ಛೆ ಒಳಗೆ ಕಲಂಕಿತರಾಗಿಬಿಟ್ಟೆವು. ಎಲ್ಲಿ ಕೂತೇವು ಅನ್ನುವಂಥದ್ದು ಖಬರ್ ಸಹಿತ ನಮಗೆ ಹೋಗಿಬಿಟ್ಟದ. ಮಹಾತ್ಮರ ಸದ್ಗುರುಗಳ ಸನ್ನಿಧಾನದಾಗಿದ್ರು ಸಹಿತ ನಮ್ಮಲ್ಲಿ ಗುಣಗಳ ಹೇರ್ಪೇರ್ ಹಂಗೆ ನಡೆದೇವು. ಯಾಕಂದ್ರೆ ನಮಗೆ ರೋಗ ಬಂದವ.
ಅದಕ್ಕೆ ಗೋಪಾಲದಾಸರಂದ್ರು, ಆವರೋಗವು ನನಗೆ ದೇವಧನ್ವಂತ್ರಿ, ಸಾವಧಾನದಿ ಎನ್ನ ಕೈ ಪಿಡಿದು ನೋಡಯ್ಯ. ಧನ್ವಂತ್ರಿ ಆದಂತ ದೇವಧನ್ವಂತ್ರಿ ನನ್ನ ಕೈ ಹಿಡಿದು ನೋಡಪ್ಪ, ನನಗೆ ಯಾವುದರೇ ರೋಗ ಆಗ್ಯದ, ಏನಾಗ್ಯದ ಹಂಗಾರ? ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು, ಗುರು ಹಿರಿಯರಂಗ್ರಿಗೆ ತಲೆಬಾಗದು, ಹರಿಮಾಲ್ಯವಾಘ್ರಾಣಿಸದು ನಾಸಿಕವು. ಇವೆಲ್ಲ ಒಳ್ಳೆ ಆಗ್ಲಿಕ್ಕತ್ತ ನಮಗ. ಇಲ್ಲಿ ಕೂತ್ರು ಎದ್ದು ಯಾಕೆ ಹೋಗ್ತದೆ ಮನುಷ್ಯ? ಇವೆಲ್ಲ ಗುಣಗಳ ಪ್ರಭಾವ. ಅದಕ್ಕೆ ಅವರಂದ್ರು, ಇದು ನಿನ್ನ ಕೆಲಸ ಅಲ್ಲ, ನಿನ್ನಂತಲ್ಲಿ ಇರುವಂತ ಗುಣಗಳ ಪ್ರಭಾವ ಇದು. ರಜತಮ ಸತ್ವ ಆಯೇ ಜಾತೆ ಅಂಗಿ ಭೂಪ, ರಜತಮ ಸತ್ವ ಆಯೇ ಜಾತೆ ಅಂಗಿ ಯಾತೆ ಗುಣದಾಗಿ ವಾಯಗೇವ. ಭೂಪ, ರಜೋಗುಣ ತಮೋಗುಣ ಇವು ಎಲ್ಲಿ ತನಕ ನಿನ್ನಂತಲೇ ಅವತರ ಸತ್ವದ, ಅಲ್ಲಿ ತನಕ ನೀ ಬಂದದ್ದು ಪುಕ್ಕಟೆ. ಸತ್ಸಂಗಕ್ಕೆ ಬಂದ್ರು ಪುಕ್ಕಟೆ, ಸದ್ಗುರುಗಳ ದರ್ಶನಕ್ಕೆ ಬಂದ್ರು ಪುಕ್ಕಟೆ, ತೀರ್ಥಯಾತ್ರೆ ಮಾಡಿದ್ರು ಪುಕ್ಕಟೆ, ದಾನ ಧರ್ಮಾದಿಗಳನ್ನು ಮಾಡಿದ್ರು ಪುಕ್ಕಟೆ. ಯಾಕಂದ್ರೆ ನಿನ್ನಂತಲೇ ರಜೋಗುಣ ಮತ್ತು ತಮೋಗುಣ ಇವತ್ರ ಪ್ರಬಲವ. ಒಂದು ಸದ್ಗುರುಗಳಿಗೆ ಏನಾದರೂ ನೀನು ಗುಡಿಗೆ ದಾನ ಮಾಡಿದೆ ಅಂದ್ರೆ ನಿನ್ನ ಹೆಸರು ಹಾಕ್ಸ್ಕೋ ಅಪೇಕ್ಷೆ ನಿನ್ನಂತಲೇ ಅದ. ಯಾಕಂದ್ರೆ ರಜೋಗುಣ ಅದ. ನಾ ಕೊಟ್ಟದ್ದು ಜಗತ್ತು ನೋಡಬೇಕನ್ನುವಂತ ಅದು ಒಳಗೆ ಮೋಹದ. ಏನು ಮಾಡಿದರೇನು? 100 ಓದಿ 100 ಕೇಳಿ ಮಾಡುವುದೇನು? ಆಶಾ ಹರಿಯದೆ ರೋಷ ಬಿಡ. 100 ಓದಿ 100 ಕೇಳಿ ಮಾಡುವುದೇನು? 100 ಓದಿ 100 ಕೇಳಿ ಮಾಡುವುದು. ಆಶಾ ಹರಿಯದೆ ರೋಷ ಬಿಡದೆ. ನೂರವಾದಿ ಮಾತಿನಂತೆ ಮನವಿಲ್ಲದ ಜಾತಿಯ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಮಾತೊಂದು ಬೇರೆನೆ, ಮಾತಿನಾಗರೆ ಬ್ರಹ್ಮಜ್ಞಾನದ ಮಾತ. ಮನ ಅರೆ ಹಿಂಗೆ ರಜೋಗುಣದ ತುಂಬೇದ, ತಮೋಗುಣದ ತುಂಬೇದ. ಏನು ಮಾಡಿದರೇನು ಭವ ಹಿಂಗದು. ಅದಕ್ಕೆ ನಾವು ಸತ್ಸಂಗಕ್ಕೆ ಬಂದು ಏನು ಸಾಧಿಸ್ಬೇಕಂದ್ರೆ ಸಾತ್ವಿಕ ಗುಣವನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಇಲ್ಲಿ ಬಂದು ಕೂತ್ಕೊಂಡು ಮಿರ್ಚಿ ಬದಿ ರಾಜಸಿ ಆಹಾರ ಹೊಡೆದು ಹೋಗ್ತು. ಅಗ್ನಿ ಒಳಗೆ ಖುಷಿಲೇ ಹೊಡೆದ್ರಂದ್ರೆ ಸತ್ತು ಗುಣ ಹೆಂಗೆ ಬರ್ತದೆ? ಸಾತ್ವಿಕ ಆಹಾರ, ಸಾತ್ವಿಕರ ಜೊತೆ ಸಂಘ, ಸಾತ್ವಿಕ ವಿಚಾರ, ಸಾತ್ವಿಕ ಶ್ರವಣ, ಇಂಥ ಮಹಾನ್ ಕ್ಷೇತ್ರದೊಳಗೆ ನೀವು ಇದ್ರಿ ಅಂದ್ರೆ ಸತ್ವಗುಣ ಬರ್ತದೆ. ಅದಕ್ಕೆ ಅವ್ರಂದ್ರು, ರಜತಮ ಸತ್ವ ಜಾತೆ ಅಂಗಿ ಯಾಚೆ ಗುಣ ಜಗಿ ವಾಯಗೇಲ. ವಾಯಗೇಲ, ವಾಯಗೇಲ ಅಂದ್ರೆ ಮರಾಠಿ ಒಳಗೆ ಏನು ಗೊತ್ತಂದ್ರೆ ಪುಕ್ಕಟ್ ಹೋದಂತ, ಎದಕ್ಕೂ ಉಪಯೋಗ ಇಲ್ಲ. ಹೆಂಗೆ ಬಂದಿದ್ದು ಹಂಗೆ ಹೋದ, ಏನು ಕೆಲಸ ಆಗಲಿಲ್ಲ ಅಂತ ಅಚ್ಯುತಾಸರು ಹೇಳ್ತಿದ್ರಲ್ಲ. ತುಡುಗು ಪಂಚ ಕಲ್ಯಾಣಿ ಕುಡಿದು ತುಡುಗು ಮಾಡಿದಂತ. ತುಡುಗು ಮಾಡಿದ್ದನ್ನ ಮಾರ್ಲಿಕ್ಕೆ ಹೋದ. ಅದು ಎಷ್ಟೋ ಲಕ್ಷಾನುಗಟ್ಟಲೆ ರೂಪಾಯಿ ಇದ್ದಂತ ಕುದುರೆ ಅದು. ಇವಾಗ ತುಡುಗು ಮಾಡಿದಾಗ ಇದು ಪಂಚ ಕಲ್ಯಾಣಿ ಕುದುರೆ ಅನ್ನೋದು ಏನು ಗೊತ್ತದ. ಹೋಗಿ ನಿಂತ ಕುದುರೆ ಅವ್ರ ದಲಾಲುಗಳು ಬಂದರು. ಎಷ್ಟಪ್ಪ ಕುದುರೆ ಕಿಮ್ಮತ್ತಂದ? ಏನು ಒಂದು 20,000 ರೂಪಾಯಿ ಕೊಡ್ಬೇಕಂತ ಮಾಡೀನ್ರಿ ಅದು. ದಲಾಲಿಗಳು ಶಾಣ್ಯಾರು 20 ಲಕ್ಷ ಕೊಟ್ಟರು ಸಿಗಲಾರ್ದಂತ ಕುದುರೆಗೆ 20,000 ಕೊಡ್ತಾನಂದ್ರೆ ಇವ್ನು ಕುದುರೆನೇ ಅಲ್ಲಂದ್ರು.
ಸಂಜೆ ತನಕ ಆ ಕಡೆ ಈ ಕಡೆ ಅಡ್ಡಾಡಿದ್ರು. ಆ ಕುದುರೆ ಹಂಗೆ ಉಳಿದಿತ್ತು. ಕಡಿಕ ಏನು ಕೇಳಿ ಹೋಗಿದ್ದಲ್ಲ, ಬಂದ ಯಾಕೋ ಕುದುರೆನೇ ಹೋಗಲಿಲ್ಲ ಅಂದ. ಏನು ಮಾಡಿದ್ರಿ, ಯಾರೂ ತಗೊಳ್ಳಿಲ್ಲ. ಆತ ನಾನೇ 20 ಹೋದಲು 20 ಕೊಡ್ತಾನಂತ. ಕೊಟ್ಟು ಬಿಡ್ರಿ ಹೋಗ್ತೇವಂದ. ಕುದುರೆ ಕೊಡ್ತೀನಿ ತಗೋತೀನಿ, ಖರೆ ಸ್ವಲ್ಪ ನೋಡ್ಬೇಕಲ್ಲ ಅದನ್ನ ಅಂತಂದ. ಅದು ಕಾಲಾಗೆ ಗಿಲಾಗ ಸಜ್ಜದ ಇಲ್ಲ, ನೋಡ್ಬೇಕಿಲ್ಲೋ. ನೋಡ್ರಿ ಅಂದ. ಹತ್ತಿ ಒಂದು ಗಜ್ಜೆ ಹಾಕಿದ. ಅದು ಪಂಚಕಲ್ಯಾಣಕ್ಕೆ ಅದು ಕುದುರೆ ಗಾಳಿಗತ್ತೆ ಹೋಗಿಬಿಡ್ತು. ಹೋಗೇ ಬಿಟ್ಟ ಅಂತಾವ, ತಿರುಗಿ ಬರಲಿಲ್ಲ. ಈ ತುಡುಗ ಕೆಟ್ಟ ಮೋತಿ ಮಾಡ್ಕೊಂಡು ನಿಂತ. ಮುಂಜಾನೆ ಹಿಡ್ದ ಏನು ಅಡ್ಡಾಡ್ತಿದ್ರಲ್ಲ, ಯಾಕೋ ಕುದುರೆ ಮಾರಾಟ ಆತನು ಅಂತ ಕೇಳಿ. ಆತಲ್ರಿ ಅಂತ. ಹೆಂಗೆ ಹೋತು ಅಂತ. ಹೆಂಗೆ ಬಂದಿತ್ತು ಹಂಗೆ ಹೋತು. ಹಂಗ ನಾವು ಹೆಂಗೆ ಬಂದೇವು ಹಂಗೆ ಹೋಗ್ತೇವೆ. ನಾವು ಇದನ್ನು ನಾವು ಸತ್ತು ಗುಣ ಬೆಳೆಸ್ಕೊಳ್ಲಿಕ್ಕಂದ್ರೆ ನಮ್ಮನ್ನ ಈ ಒಂದು ರುಕ್ಮಂಗದ ಪಂಡಿತರ ಒಂದು ಭಕ್ತವರಿಂದ ನಮ್ಮನ್ನು ಎದಕ್ಕೆ ಕರೆಸ್ಯಾರಂದ್ರೆ ತಾವು ಸತ್ತು ಗುಣ ಬೆಳೆಸ್ಕೋಬೇಕು, ನಾವು ಸತ್ತು ಗುಣ ಬೆಳೆಸ್ಲಿ ಅಂತೇಳಿ ಕರ್ಕೊಂಡು ಬಂದಾರ. ಅದಕ್ಕೆ ತುಕೋಬರಾಯರಂತಾರ, ರಜತಮ ಸತ್ವ ಆಹೇ ಜಾತೆ ಹೆಂಗಿ ಯಾಚೆ ಗುಣದಾಗಿ ವಾಯಗೇನ. ಇನ್ನು ಅವತ್ತರ ಲಕ್ಷಣ ಏನಪ್ಪ? ತಮ ಮಣಜೆ ಕಾಯ ನರಕತಿ ಕೇವಲ, ತಮ ಮಣಜೆ ಕಾಯ ನರಕತಿ ಕೇವಲ, ತಮ ಮಣಜೆ ಕಾಯ ನರಕತಿ ಕೇವಲ, ರಜತ ಸಮಾನ ಮಾಯಾದಾಳ, ರಜತ ಸಮಾನ ಮಾಯಾದಾಳ, ನಮಗೆ ಪುರ ಪಾಡಿದೆ ಏನಪ್ಪ ಅವತರ ಲಕ್ಷಣ ಗೊತ್ತಾಗಬೇಕಲ್ಲ. ಲಕ್ಷಣ ಗೊತ್ತಾಗಲಾರ್ದ ನಾವು ಗುರ್ತು ಹೆಂಗೆ ಇಡ್ಲಿಕ್ಕಾಗ್ತದೆ? ಈಗ ಶಾಮರಾವ್ ಒಂದು ಕುಲಿ ಶಾಮರಾವನ ಒಂದು ಗುರ್ತು ನಾವು ನೇರ್ಶೆಟ್ ಹಾಕೋತಾನ. ಇವು ಎಲ್ಲ ಅವನ ಲಕ್ಷಣ ಹೇಳಿದೆ ಅಂದರೆ ಇವನೇ ಶಾಮರಾವ ಅನ್ಬೋದು. ಹಂಗೆ ನಮ್ಮಂತಲೇ ಸತ್ತು ಗುಣ ಬಂದದ್ದು ಹೆಂಗೆ ಗೊತ್ತಾಗಬೇಕು, ತಮೋ ಗುಣ ಬಂದದ್ದು ಹೆಂಗೆ ಗೊತ್ತಾಗಬೇಕು, ರಜೋ ಗುಣ ಬಂದದ್ದು ಹೆಂಗೆ ಗೊತ್ತಾಗಬೇಕು? ಈ ಗೊತ್ತು ಹಿಡಿ ಕೆಲಸನೇ ತುಕೋಬಾರಂದ್ರು. ತಮೋ ಮಣಜೆ ಕಾಯ ನರಕತಿ ಕೇವಲ. ತಮೋ ಗುಣ ನಿನ್ನಂತಲ್ಲಿ ಹೆಚ್ಚಾತಂದ್ರೆ ನೀ ನರಕಕ್ಕೆ ಹೋಗ್ತೆ ಅಂತಾರವ್ರು. ಯಾಕಂದ್ರೆ ನರಕದ ಒಂದು ಪ್ರಧಾನ ಏನದಲ್ಲ, ಅದು ತಮೋ ಗುಣ ಇದ್ದಾರೆ ನರಕಕ್ಕೆ ಒಯ್ದು ಬಿಡ್ತಾ. ಅದು ನರಕ ಅಂದ್ರೆ ಇಲ್ಲಿಗತ್ತೆ 2-3 ಅಂತಸ್ತಿನ ಮನೆಗಿನೇ ಅಂತ ತಿಳ್ಕೊಂಡ್ರಿ ನೀವು. ಅಲ್ಲಿ AC ರೂಮ್ ಆಗಿ ಅಲ್ಲಿ ನರಕದಾಗಿಲ್ಲ. ಅಲ್ಲಿ ಕೆಟ್ಟ ಏನಪ್ಪ ಅಂದ್ರೆ ಹೇಸಿಗಳು ಕುಂಡಲದ್ರಾಗ ನಮ್ಮನ್ನು ಒಗಿತಾರ. ಅಲ್ಲಿ ಏನ್ರಿ ನಮಗೆ ಹಿಂಗ್ಯಾಕೆ ತಂಪು ಹವ ಇಲ್ಲ, ಬ್ಯಾಸಿಗೆ ದಿವಸ ಏನು ಸಂಬಂಧ ಇಲ್ಲ, ಹೊಡಿತಾರ. ಚಾಮ್ರಾವ ಅಡಿಸಿಕೊಡುದಿಲ್ಲ, ಹೊಡಿತಾರ. 4 ಮಂದಿ ಶಿಸ್ತಾಗೆ ಹೊಡಿತಾರ. ಹತ್ರ ನೋಡಂತಾರ. ಎಷ್ಟು ಗುದುಮುರಿಗದ. ಕಾಯ್ದ ಒಂದು ತಾಮ್ರ ಪ್ಲೇಟಿಗೆ ಅಪ್ಪುಗೋತಾರ. ಅವು ಅದನ್ನ ನಾವು ದಾಸಬೋಧನ್ಯಾಗ ನೋಡಿದ್ರೆ ಗೊತ್ತಾಗ್ತದೆ. ನರಕದ ವಾಸ ಏನು ಚಂದಿಲ್ಲ. ನರಕಕ್ಕೆ ಹೋಗ್ಬೇಕಾಗಿದನು. ನರಕಕ್ಕೆ ನಿಮಗೆ ಹೋಗ್ಬೇಕು ಅನ್ನೋ ಇಚ್ಛೆ ಇದ್ರೆ ತಮೋ ಗುಣ ಬೆಳೆಸ್ಬೇಕು. ಧನ ಹೆಂಗಂದ್ರ ಅಂತರಿ ಧರುನಿ ಕಪಟ, दुसऱ्याचे करी तळपट, सदा मस्त सदा उद्धट तो तमो गुण. ಸಮರ್ಥರಂದ್ರು ಅಂತರಿ ಧರುನಿ ಕಪಟ, ಒಳಗೆ ಕಪಟ ಗುಣ ಇಟ್ಕೊಂಡು ಕೂಡುದು. ಎಲ್ಲಿದ್ರು ಕಪಟ ಗುಣ, ಮಾತರೆ ಚಂದ. ಅಂತರಿ ಧರುನಿ ಕಪಟ, दुसऱ्यांचे करी तळपट. ಏನೇದವ್ರು ಅಂತಃಕರಣ ವಿಲಿ 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 ಒದ್ದಾಡಂಗೆ ಮಾಡೋದು. ಮತ್ತೊಬ್ಬರು ಅಂತಃಕರಣ ನಾವು ನೋವು ಮಾಡಿ ಸಂತೋಷ ಪಡೋದು. ಸದಾ ಮಸ್ತ್ ಸದಾ ಉದ್ದಟ, ಸದಾ ಏನು ಹೆಂಗೆ ಅಡ್ಡಾಡೋದು. ಹಿರಿಯರಿಲ್ಲ ಕಿರಿಯರಿಲ್ಲ, ಉದ್ದಟತನ ಪ್ರದರ್ಶನ ಮಾಡೋದು. ಅಕಸ್ಮಾತ್ ಈ ಸ್ವಭಾವ ನಮ್ಮಂತಲ್ಲಿ ಬೆಳಿಲಿಕ್ಕತ್ತಂದ್ರೆ ನಿಶ್ಚಿತವಾಗಿ ತಿಳ್ಕೊರಿ, ನಮ್ಮಲ್ಲಿ ತಮೋಗುಣ ಬಂದದ. ತಮೋಗುಣ ಬಂತಂದ್ರೆ ಇಷ್ಟು ಮೆರ್ಯಾಡತ್ತದ ಮನುಷ್ಯ. ಎಷ್ಟು ಮೆರ್ಯಾಡ್ತದ ಅಷ್ಟು ಪೆಟ್ಟು ತಿಂತದ ನರಕನೇ ಒಳಗೆ. ಅದಕ್ಕೆ ತಮೋಗುಣ ಅಂತೂ ನಮಗೆ ನಿಮಗೆ
ನಮಗಂತೂ ಬ್ಯಾಡ ಅನ್ನಿಸ್ತದೆ. ನಿಮಗೆ ಬೇಕಾಗಿದ್ರೆ ಹೇಳ್ರಿ. ನೀವು ಶಿಸ್ತಾಗಿ ಏನಪ್ಪ ಅಂದ್ರೆ ಅದೇನಂತಾರಲ್ಲ, ಪಾರ್ಟಿ ಗೀಟಿ ಮಾಡಿರಿ, ಪಾರ್ಟಿ ಗೀಟಿ ದಾಬಾಕ್ಕೆ ಹೋಗ್ರಿ, ತಿನ್ನಬಾರ್ದನ್ನು ತಿನ್ನಿರಿ, ಮಾತಾಡಬಾರ್ದನ್ನು ಮಾತಾಡ್ರಿ, ನಿಮ್ಮ ಧರ್ಮ ನೋಡಬೇಡ್ರಿ, ಏನೂ ನೋಡಬೇಡ್ರಿ. ಪ್ರಾಣಿಗಳು ತಮಗೆ ವಹಿಸಿದ ಆಹಾರ ಒಂದೇ ತಿಂತಾವೆ. ಈ ತಮೋಗುಣಿ ಮಂದಿ ಪ್ರಾಣಿಗಳು ತಿನ್ನೋದು ತಿಂತಾರೆ, ಮನುಷ್ಯರು ತಿನ್ನೋದು ತಿಂತಾರೆ. ಪ್ರಸಂಗ ಬಂದ್ರೆ ಮನುಷ್ಯರನ್ನೇ ತಿಂತಾರೆ. ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಓ, ಇನ್ನು ರಜೋಗುಣ ಎರಡನೇದು. ಸಮಯ ಭಾಳ ಇಲ್ದಕ್ಕಾಗಿ ಒಂದೆರಡು ಏನಪ್ಪ ಅಂದ್ರೆ ಅವತರ ಲಕ್ಷಣ ಹೇಳ್ತೀನಿ. ಸಮರ್ಥ ಹೇಳಿದ್ದ ಮತ್ತು ನಾ ಹೇಳಿದ್ದಲ್ಲಿದು. ರಜೋಗುಣ ಬಂತಂದ್ರೆ ಏನಾಗ್ತದೆ ಸ್ವಲ್ಪ ಲಕ್ಷ ಕೊಡ್ರಿ. ಏನ್ರಿ ಹಿರಿಯರ ಈ ಕಡೆ ಲಕ್ಷ ಕೊಡ್ರಿ. ರಜೋಗುಣ ಬಂತಂದ್ರೆ माझे घर माझा संसार देव कैंचा आणिला तोर ऐसा करी जो निर्धार तो रजोगुण ठोब्बार कुमाई, ठोब्बार कुमाई. हो, ನೀವು ಹೋಗ್ರೆ ಅವ್ರ ಮನೆಗೆ ರಜೋಗುಣ ತುಂಬಿದವ್ರ ಮನೆಗೆ ಹೋದ್ರಂದ್ರೆ ಬರೀ ಹೋಗೋಣ ಸತ್ಸಂಗದಕ್ಕ ರುಕ್ಮಾಂಗದ ಪಂಡಿತರು ಸಮಾಧಿ ಒಳಗೆ ಸತ್ಸಂಗ ಇಟ್ಟಾರಂದ್ರೆ ಎಲ್ಲಿ ಸತ್ಸಂಗ ಎಲ್ಲಿ ದೇವರ ಏನಿದು ಮಾಡ್ತಿ ಅವೆಲ್ಲ ಮುಪ್ಪಾದ್ಮೇಲೆ ನೋಡೋಣ. ಮುದುಕರಾದ್ಮೇಲೆ ರಿಟೈರ್ಮೆಂಟ್ ಆದಮೇಲೆ ಮಾಜೆ ಗರ್ ನನ್ನ ಮನೆ ನನ್ನ ಸಂಸಾರ ಎಲ್ಲಿ ದೇವ್ರನ್ನ ತಂದೀವೋ ಅಂಥೇಳಿ ಯಾವ ನಮಗೆ ಬರಲಾರ್ದ ಕಳಿಸ್ತಾನಲ್ಲ ಅವನಂತೇಳಿ ರಜೋಗುಣ. ದೇವಕಾರಣಿ ಲಾಜಾಳು ಉದರಾಲಾಗಿ ಕಷ್ಟಾಳು ಪ್ರಪಂಚಿ ಜೋ ಸ್ನೇಹಾಳು ತೋ ರಜೋಗುಣ. ಇಂಥ ದೇವರ ಕೆಲಸದೊಳಗೆ ನೀವು ಜೈಕಾರ ಹಾಕ್ರಂದ್ರೆ ಓಹೋ ಅಂತಾನೋ. ಯಾಕಂದ್ರೆ ಸುಮ್ಮ ಎಲ್ಲರೂ ಹಿಂದೆ ಕೂಡೋದು, ಮುಂದೆ ಬಾರಪ್ಪ ಜೈಕಾರ ಹಾಕಂದ್ರೆ ಹ್ಞೂ ಅಂತಾನೋ. ಯಾಕಂದ್ರೆ ಜೈಕಾರ ಹಾಕೋದ್ರೆ ಗಂಟ್ಲಕ್ಕೆ ಏನ್ರಿ ಆತಂದ್ರೆ, ನನಗೆ ಶರೀರಕ್ಕೆ ಏನ್ರಿ ಆತಂದ್ರೆ ಜಾಗರಣೆಗೆ ಹೋಗೋಣ ನಡಿಪ ಇದಕ್ಕಂತ ಸಮಾಧಿಗೆ ಅಂದ್ರೆ ನಿದ್ದಿಗಟ್ರ ಗತಿ ಏನು ನಮ್ಮದು? ಏನು ಒಂದು ದಿವ್ಸ ನಿದ್ದಿಗೆಟ್ಟವ್ರು ಎಲ್ಲರೂ ಸತ್ತಾರನ್ರಿ. ಆದ್ರೆ ಅವ ಹಂಗೆ ಅಂತಾನೆ ಎಲ್ಲಿ ಏನಾಗ್ತದೆ. ಒಂದು ನಿಮಗೆ ನೋಡ್ರಿ, ನಿಮ್ಮ ವಯಸ್ಸು ಎಷ್ಟು ರೀ? 69. ಹಂಗಾದ್ರೆ ನಿಮ್ಮ ತೂಕ 68 ಇರಬೇಕು. ಮತ್ತು ನಾನು 90 ಅದಲ್ಲ, ಏನು ಮಾಡಬೇಕು? ನಿಮ್ಮ ಹೈಟ್ ತಕ್ಕ ಏಜ್ ತಕ್ಕ ನಿಮ್ಮ ತೂಕ ಹೆಚ್ಚದ, ನಿಮಗೆ ಎಲ್ಲ ಜಡ್ಡುಗಳು ಸೇರ್ತಾವೆ. ಮೊದಲು ತೂಕ ಕಡಿಮೆ ಮಾಡಿರಿ. ಅದ್ರ ಸಂಬಂಧ ಒಂದು ತೂಕದ ಮಷಿನ್ ತೊಗೊಂಡು ಬರ್ತಾನೋ ರಜೋಗುಣಿ. ನೋಡೋದು 1 ಪಾವು ಕಿಲೋ ಹೆಚ್ಚಾದರೂ ಚಿಂತೆ ಮಾಡೋದು, 1 ಪಾವು ಕಿಲೋ ಕಡಿಮೆ ಆದರೂ ಚಿಂತೆ ಮಾಡೋದು. ಯಾಕೆ ನಾ ಬದುಕಬೇಕಂತ. ಜಡ್ಡಾದವ್ರು ಅಷ್ಟೇ ಬದುಕ್ಯಾರಂತ ಸತ್ತಾರಂತ ತಿಳ್ಕೊಂಡ್ರೆ ನೀವು, ಜಡ್ ಇಲ್ದಾರೂ ಹೋಗ್ತಾರೆ. ಸರತಾ ಸಂಚಿತಾತೆ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣೆ. ಪ್ರಾರಬ್ಧ ಭೋಗ ತೀರ್ಸೋದು ಮುಗಿತಿಲ್ಲೋ ನಿಮಗೆ ಒಂದು ಕ್ಷಣ ಸಹಿತ ಇಲ್ಲಿ ಇರಲಿಕ್ಕೆ ಅಲಾವಿಲ್ಲ. ಭರತ ನ ಭರತ ನಿಮಿಷ ಜಾಣೇಲಾಗೆ, 1 ನಿಮಿಷ ತುಂಬ್ತಾರದಕ್ಕೆ ಹೋಗೇ ಬಿಡೋದು. ಏನ್ರಿ ನಾನು ಅವನು ಕುಡ್ಸಿ ಸಾಕು ಕುಡ್ದು ಅವನು ಮುಗಿದದು ಹೋಗಿಬಿಟ್ಟವ. ನೀನು ಹೋಗ್ಲಿಕ್ಕೆ ಬಂದಿ, ಏನು ಇರ್ಲಿಕ್ಕೆ ಬಂದಿಲ್ಲ. ಅವ ಮುಂದೆ ನೀ ಹಿಂದೆ, ಇದು ಹಿಂಗೆ ಅದ. ಬಂದೇವಂದ್ರೆ ಹೋಗಬೇಕು. ಶ್ರೋತಿ ಕೋಪನ ಕರಾವ ಹಾ ಮೃತ್ಯು ಲೋಕ ಸಕಲ ಸಟಾವ ಉಪಜಲ ಪ್ರಾಣಿ ಜಾಯಿದ ಬರವ ಮೃತ್ಯು. ಇದು ಶ್ರೋತೃಗಳೇ ಸಿಟ್ಟಿಗೆ ಬರಬೇಡ್ರಿ, ನೀವು ಸಾಯ್ತೀರಿ ಅಂದದ್ದಕ್ಕೆ. ಇದು ಮೃತ್ಯು ಲೋಕದ. ಇಲ್ಲಿ ಬಂದವರೆಲ್ಲ ಯಾವ್ದು ಹುಟ್ಟ್ಯದಲ್ಲ ಸಾಯ್ಲಿಕ್ಕೆ ಬೇಕು. ಮತ್ತು ಹಿಂಗೆ ನೀ ಮನೆ ಹೆಂಡ್ರು ಮಕ್ಕಳು ಅನ್ಸತ್ತೆ ಅಂದ್ರೆ ನಾಳೆ ಆ ಮನೆ ಮುಂದೆ ನಾಯಾಗಿ ಹುಟ್ಟಬೇಕಾಗ್ತದೆ. ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಓ, ಇನ್ನು ನಮಗೆ ಬೇಕಾದ ಗುಣದ ಬಗ್ಗೆ ಹೇಳೋಣ. ನಮಗೆ ಭಗವಂತನ ಭಕ್ತಿ, ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಪ್ರೀತ್ಯರ್ಥವಾಗಿ ನಾವು ಮಾಡುವಂಥ ಸೇವಾದಿಯೊಳಗಿರುವಂಥ ಭಾವ ಇವು ಹೆಂಗಿರ್ಬೇಕಂದ್ರೆ ಸತ್ಗುಣದಿಂದ ತುಂಬಿರ್ಬೇಕು. ಯಾಕಂದ್ರೆ ಸತ್ಗುಣದ ಕಾರ್ಯ ಹಿಂಗದ. ಸತ್ವಗುಣೇ ಭಗವದ್ಭಕ್ತಿ ಸಾರಂಗ.
ಸತ್ವಗುಣೇ ಭಗವದ್ಭಕ್ತಿ, ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಸಾಯುಜ್ಯ ಮುಕ್ತಿ ಪಾವಿಜೇತೆ. ಸತ್ವಗುಣ ಇದ್ರೆ ಮಾತ್ರ ನಿನಗಿಲ್ಲಿ ಕೂಡಂಗಾಗ್ತದೆ. ಸತ್ವಗುಣ ನಿನ್ನಂತಲ್ಲಿದ್ರೆ ಮಾತ್ರ ಕೇಳಂಗಾಗ್ತದೆ. ಯಾರೇ ಹೇಳಿದ್ರು ನಿನ್ನಂತರ ಭಕ್ತಿಯಿಂದ ಕೇಳುವಂಥ ಗುಣ ನಿನ್ನಂತರ ಬಂತು ಅಂದ್ರೆ ನಿನ್ನಂತರ ಸತ್ವಗುಣ ಅದ ಅಂತ ತಿಳ್ಕೊ. ಅವೇನು ಹೇಳ್ತಾನ ರಗಡು ನೋಡಿ ಅವನು. ಅಕಸ್ಮಾತ್ ಹಿಂಗೇನ್ರಿ ಬಂದಿತ್ತಂದ್ರೆ ನಿಮ್ಮ ಸತ್ವಗುಣ ಕಡಕೆ ಆಗ್ಯದ ಅಂತ ತಿಳ್ಕೊರಿ ನೀವು. ರಜಕ್ಕೆ ಯಾಕೆ ತಮೋಕ್ ಹೋಗಿಬಿಟ್ರಿ ನೀವು. ಅದಕ್ಕೆ ಸತ್ವಗುಣದ ಕೆಲಸ ಅಂದ್ರೇನು, ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಮ್ಮನ್ನು ಹಸ್ತದ. ನಮ್ಮ ಗುಣ ಹತ್ತದ. ನೀ ಮಾಡ್ಬೇಕಂದ್ರೆ ಆಗೋದಿಲ್ಲ. ಗುಣ ಬದಲು ಮಾಡ್ಕೋ. ಸಾತ್ವಿಕ ಆಹಾರ ಉಣ್ಣು, ಸಾತ್ವಿಕರ ಜೋಡಿ ಅಡ್ಡಾಡು, ಸಾತ್ವಿಕ ವಿಚಾರವನ್ನು ಕೇಳು, ಸದಾ ಭಗವಂತನ ನಾಮದೊಳಗೆ ಕಾಲ ಕಳಿ, ಮಹಾತ್ಮರ ಸನ್ನಿಧೊಳಗಿರು, ಮಹಾತ್ಮರ ಸೇವಾದಿಗಳನ್ನು ಮಾಡು. ಸತ್ವಗುಣ ಬರ್ತದೆ. ಆವಾಗ ಏನಾಗ್ತದೆ, ಭಗವಂತನ ಭಕ್ತಿ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಒಲ್ಲೆ ಆಗ್ತದೆ. ಸತ್ವಗುಣೇ ಜ್ಞಾನ ಪ್ರಾಪ್ತಿ ಅಂತ. ಇಷ್ಟೇ ಅಲ್ಲ, ಸತ್ವಗುಣ ಇದ್ದಾಗ ಮಾತ್ರ ನಾನು ಯಾರು ಅನ್ನುವಂಥದ್ದು ಗೊತ್ತಾಗ್ತದೆ. ಇರ್ಲಿಕ್ಕಂದ್ರೆ ಹೆಸರನ್ನೇ ನಾ ಶಂಕರಣ್ಣ, ಕಲ್ಲಪ್ಪ, ಮಲ್ಲಪ್ಪ, ಅದು ಇದು ಇದನ್ನೇ ನಾವು ವಿಚಾರ ಮಾಡ್ತೇವೆ ಹೊರತಾಗಿ ನಾನು ಸ್ವತಃ ಏನಪ್ಪ ಅಂದ್ರೆ ಆ ಪರಬ್ರಹ್ಮ ಚೈತನ್ಯ ರೂಪನೇ ನಾನು ಇದ್ದೀನಿ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಸತ್ವಗುಣ ವೃದ್ಧಿ ಮಾಡಬೇಕು. ಸತ್ವಗುಣೇ ಭಗವದ್ಭಕ್ತಿ, ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಸಾಯುಜ್ಯ ಮುಕ್ತಿ ಪಾವಿಜೇತಿ. ಸತ್ವಗುಣದಿಂದ 4 ಮುಕ್ತಿ ಒಳಗ ಕೊನೆ ಮುಕ್ತಿ, ಶ್ರೇಷ್ಠ ಮುಕ್ತಿ ಯಾವುದಂದ್ರೆ ಸಾಯುಜ್ಯ ಮುಕ್ತಿ. ಸಲೋಕತ, ಸಮೀಪತ, ಸ್ವರೂಪತ, ಸಾಯುಜ್ಯತ. ಆ ಸಾಯುಜ್ಯ ಮುಕ್ತಿ ಅದರಿಂದ ಸಿಗ್ತದೆ ಅಂದ್ರೆ ಸತ್ವಗುಣದಿಂದ ಸಿಗ್ತದೆ. ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಓ ಅದಕ್ಕೆ ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ. ಹಂಗಾರೆ ಈ ಸತ್ವಗುಣಗಳ ಸಾಮರ್ಥ್ಯ ನಮ್ಮಲ್ಲಿ ಹೆಂಗೆ ಬರ್ತದೆ? ಎಲ್ಲನೂ ಖುಲ್ಲ ಆತ, ಒಂದು ಅಭಂಗದ ಎಲ್ಲ ಖುಲ್ಲ ಆತ. ಹಂಗಾರೆ ಸತ್ವಗುಣ ಬೇಕಂದ್ರೆ ಸತ್ವಗುಣ ನಮ್ಮಲ್ಲಿ ಬರಬೇಕು. ಏನು ಮಾಡಬೇಕು ನಾವು? ಹರೇ ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ, ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ. ಎಲ್ಲ ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ, ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ. ತುಕಾರಾಮ್ ಮಹಾರಾಜರು ಹೇಳಿಕತ್ತಾರ, ನಾ ಹೇಳಿಕತ್ತಿಲ್ಲ. ಸತ್ವದ ಸಾಮರ್ಥ್ಯ ಇವ್ರು ಹೆಂಗೆ ಹೇಳ್ತಾರ ಬೇಡ್ರಿ, ಅವ್ರು ತುಕಾರಾಮ್ ಮಹಾರಾಜರು ಹೇಳ್ಯಾರ. ನಿನ್ನಂತೆಲ್ಲ ಸತ್ವಗುಣ ಬರ್ಬೇಕಾಗಿಲ್ಲೋ. ಕರಾವ ಪರಮಾರ್ಥ ಅಹರ್ನಿಸಿ. ಯಾವಾಗಲೂ ಭಗವಂತನ ಒಂದು ಕಾರ್ಯದೊಳಗೆ ಮಗ್ನಾಗು. ಮನ್ಯಾಗ ಕೂತರು ಸಹಿತ ಮನದೊಳಗೆ ಭಗವಂತನ ನಾಮವನ್ನೇ ನೆನಿ. ಪರಮ ಪವಿತ್ರವಾದ ಒಂದು ಧ್ಯಾನದ ಸಂಗ್ರಹ ಮಾಡ್ಕೋ. ಅದು ಎಲ್ಲ ಕಡೆ ಅದ. ಇಲ್ಲಿಯೂ ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ. ಅದು ಎಲ್ಲಿ ಅದ ಅಂತ ತೋರಿಸೋ ಸಂಬಂಧ ಸದ್ಗುರುನಾಥ್ ಬಂದಾರ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚಲ್ಯದ ಮುಕುತಿ, ಮುಕುತಿ ಸಾರಿ ಚಲ್ಯದ ಮುಕುತಿ. ಗುರು ತೋರಿಸದಲ್ಲದೆ ವೇದದ ಮೊದಲಿನ ಮೂಲವಿದು ಮೇದುನಿಯೊಳುತ್ತಾ ತುಂಬಿಹುದು. ಹರಿಹಾದಿಗೆ ಬಿದ್ದಿಹುದು, ಹಾದಿ ಹಾದಿಗೆ ಬಿದ್ದಿಹುದು.
ಸಾರಿ ಚಂದದ ಮುಕುತಿ ಮುಕುತಿ ಕಾಣಿಸದನ್ನ ಸಾರಿ ಚಂದದ ಮುಕುತಿ ಸಾರಿ ಅವ್ರು ತೋರಿಸ್ಬೇಕು ನೋಡ್ರಿ. ಅವ್ರು ತೋರಿಸಿದ್ರೆ ಕಾಣ್ತದ. ಅದಕ್ಕೇನು ಮಾಡತ್ತಾರು? ತುಕಾಮಣೆ ಏತೆ ಸತ್ವತೆ ಸಮರ್ಥ್ಯ, ತುಕಾಮಣೆ ಏತೆ ಸತ್ವತೆ ಸಮರ್ಥ್ಯ, करावा परमार्थ वर्णिसी आ करावा परमार्थ वर्णिसी ಯಾವಾಗಲೂ ಪರಮಾರ್ಥವನ್ನು ಮಾಡಿರ್ತಾರೆ. ಪರಮ ಪವಿತ್ರವಾದಂಥ ಅರ್ಥವನ್ನು ಸಂಗ್ರಹ ಮಾಡು. ಇಲ್ಲಿ ಎದಕ್ಕೆ ಬಂದಿ ಅಂತ ತಿಳ್ಕೊ, ಬಂದದ್ರ ಲಾಭ ಪಡ್ಕೋ. ಇದು ಪರಮಾರ್ಥ. ಇಲ್ಲಿ ಬಂದರೂ ಸಹಿತ ನಿನ್ನ ಮನಸ್ಸು ಏನೋ ಚಂದ ಮಂಗನಗತೆ ಮಾಡ್ಲಿಕ್ಕತ್ತಿತ್ತು ಅಂದ್ರೆ ನೀ ಇಲ್ಲಿ ಬಂದರೂ ಸಹಿತ ನಿನ್ನಂತ ಪರಮಾರ್ಥ ಆಗಿಲ್ಲ. करावा परमार्थ करावा परमार्थ करावा परमार्थ हा ताळा जन्मतेचे मूळ पाहिले सोडू दुःखाची कारण जन्म घ्यावा, दुःखाची कारण जन्म घ्यावा. जन्मतेचे मूळ पाहिले सोडू जन्मतेचे मूळ पाहिले कल्पा ईश्वावे तया कुळा माझ्या सकळा हरीच्या दासा. कल्पनेची बाधा न हो कोण काळी ही संत मंडळी सुखी असो. अहंकाराच्या वारा न लागो रासा माझा विष्णुरासा भाविकाशी. नामामणे तया असावे कल्याण जाम केली दान पान पार कुमाई पार कुमाई.